ಸಂಕ್ರಾಂತಿ ಹಬ್ಬ ಬಂತು, ಎಳ್ಳು ಬೆಲ್ಲ ತಿನ್ನಿ ಒಳ್ಳೇದ್ ಮಾತಾಡಿ ಅಂತ ಅಷ್ಟೇ ನಮಗ್ ಗೊತ್ತು. ಬಟ್ ಯಾಕೆ ತಿನ್ಬೇಕು ಅಂತ ನಮ್ಮ ಮಕ್ಕಳು ಈ ನಡುವೆ ಕೇಳೋದೇ ಇಲ್ಲ. ಇದು ಸಾಂಪ್ರದಾಯಿಕನೂ ಹೌದು, ಜೊತೆಗೆ ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಸಾಕಷ್ಟು ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಎಳ್ಳಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಮಿನರಲ್ ಇರುತ್ತೆ. ಪುರಿಯಲ್ಲಿ ಟ್ರೈಗ್ಲಿಸರೈಡ್ಸ್ ವಿಚ್ ಆಲ್ಸೋ ಆಕ್ಟ್ ಆಸ್ ಅನ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್. ಬೆಲ್ಲದಲ್ಲಿ ಸ್ವೀಟಿನ ಜೊತೆಗೆ ಎನ್ಸೈಮ್ಸ್ ಅಂಡ್ ಐರನ್ ಕೂಡ ಅದರಲ್ಲಿ ತುಂಬಾ ಹೇರಳವಾಗಿರುತ್ತೆ. ಅದರ ಜೊತೆ ಕಡಲೆಕಾಯಿ ಬೀಜ ಇದು ಪ್ರೋಟೀನ್ ಅನ್ನ ಹೊಂದಿರುತ್ತೆ. ಪ್ರೋಟೀನ್ ಜೊತೆಗೆ ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇವೆಲ್ಲವನ್ನು ಮಿಶ್ರಣ ಮಾಡಿ ತಿಂದಾಗ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ತುಂಬಾ ಆಕ್ಟಿವ್ ಆಗಿರುತ್ತೆ. ನಿಮಗೆಲ್ಲ ತಿಳಿದೇ ಇರೋ ಹಾಗೆ ಸೂರ್ಯ ಕೂಡ ತನ್ನ ಪಥವನ್ನ ಬದಲಾಯಿಸ್ತಾ ಇದ್ದಾನೆ. ಇವತ್ತು ದಕ್ಷಿಣಾಯನದಿಂದ ಉತ್ತರಾಯಣಗೆ ಶಿಫ್ಟ್ ಆಗ್ತಾನೆ. ಈ ಟೈಮಲ್ಲಿ ಕೈಟ್ ಫ್ಲೈಯಿಂಗ್ ಕೂಡ ಮಾಡ್ತೀವಿ. ಇದು ಯಾಕೆ ಮಾಡ್ತೀವಿ ಅಂತ ಅಂದ್ರೆ, ನಾವು ಸೂರ್ಯನ ಕಿರಣಗಳನ್ನ ನಮ್ಮ ಬಾಡಿ ಮೇಲೆ ಬೀಳಲಿ ಅನ್ನೋದಕ್ಕಾಗಿ. ಆ ಟೈಮಲ್ಲಿ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ವಿಟಮಿನ್ ಡಿ ಜೊತೆ ಕ್ಯಾಲ್ಸಿಯಂ, ಮಿನರಲ್ಸ್ ಎಲ್ಲವೂ ಸೇರಿ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ತುಂಬಾ ಆಕ್ಟಿವ್ ಆಗುತ್ತೆ. ಅಂದ್ರೆ ಸಂಕ್ರಾಂತಿ ಹಬ್ಬ ಬರೋದು ಪ್ರೀ ವಿಂಟರ್ ಅಂಡ್ ಪೋಸ್ಟ್ ವಿಂಟರ್ ಸೀಸನ್ ಅಲ್ಲಿ. ತುಂಬಾನೇ ಸೀಸನ್ ಶಿಫ್ಟ್ ಆಗೋದ್ರಿಂದ ನಮ್ಮ ಬಾಡಿಯೆಲ್ಲ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಕಾಡುತ್ತೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಡ್ರಾಪ್ ಆಗುತ್ತೆ. ಇದಕ್ಕಾಗಿ ಒಂದು ಒಳ್ಳೆಯ ಉಪಯೋಗವಾಗುವಂತ ಹೆಲ್ತ್ ಬೆನಿಫಿಟ್ಸ್ ಇರುವಂತ ಎಳ್ಳು ಬೆಲ್ಲವನ್ನ ನಮ್ಮ ಪೂರ್ವಿಕರು ತಿನ್ನೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ತಿನ್ಬೇಡಿ, ಅರ್ಥ ಮಾಡ್ಕೊಂಡು ತಿನ್ನಿ. ಹ್ಯಾಪಿ ಸಂಕ್ರಾಂತಿ.